ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಗೊತ್ತಾ, ಇವತ್ತು ಯುಗಾದಿ ಹಬ್ಬದಿಂದ ವಿಡಿಯೋ ಇದು. ಹಬ್ಬ ಮಾಡಿಬಿಟ್ಟು ಊರಿಗೆ ಹೋಗಬೇಕು, ಅದಕ್ಕೆ ಫುಲ್ ಖುಷಿಯಾಗಿದ್ದೀನಿ. ನಾನು ಮತ್ತು ನನ್ನ ಮಗಳು, ನನ್ನ ಮಕ್ಕಳೆಲ್ಲ ಫುಲ್ ಹ್ಯಾಪಿ. ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ. ಏನು ಮಾಡ್ತಾ ಇದೆಯಾ? ಡ್ಯಾನ್ಸ್ ಮಾಡ್ತಾ ಇದೆಯಂತೆ ಅಮ್ಮ ಹೇಳ್ತು, ಅಪ್ಪ ಹೇಳ್ತು. ಊರಿಗೆ ಹೋಯ್ತಾನೆಲ್ಲ ಖುಷಿಗೆ ಡ್ಯಾನ್ಸ್ ಮಾಡ್ತಾವನೆ. ಊರಿಗೆ ಹೋಯ್ತಾನೆಲ್ಲ ಅಂದ್ಬಿಟ್ಟು ಡ್ಯಾನ್ಸ್. ಈಗ ಒಬ್ಬಟ್ಟು ಮಾಡೋಣ ಅಂತ ಶುರು ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಕಡಲೆಬೇಳೆ ಬೇಕಾಗ್ತೆ. ಅಂದರೆ ಕಡಲೆ ಒಬ್ಬಿಟ್ಟು ಅಂದರೆ ನಮ್ಮ ಮನೆಯವ್ರು ಇಷ್ಟಪಡ್ತಾರೆ, ನನಗೆ ಮಾಡೋಕ್ಕೆ ಬರೋಕ್ಕಿಲ್ಲ. ಮತ್ತೆ ಆದರೂ ಮಾಡೋದು. ನಾನು ಕಡಲೆಬೇಳೆ ಒಬ್ಬಿಟ್ಟು ಚೆನ್ನಾಗಿ ಮಾಡ್ತೀನಿ, ಆದ್ದರಿಂದ ನನಗೂ ಇಷ್ಟ. ಕಡಲೆಬೇಳೆ ಒಬ್ಬಿಟ್ಟೇ ಇಷ್ಟ ನನಗೆ, ಕಡಲೆ ಒಬ್ಬಿಟ್ಟು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೇ ನಾನು ಕಡಲೆಬೇಳೆ ಒಬ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಒಂದು ಸೈಡಲ್ಲಿ ಮಾಮೂಲಿ ಬೇಯಕತ್ತೆ ಕಾಳನ್ನ, ಕಡಲೆಬೇಳೆ. ಇನ್ನೊಂದು ಕಡೆ ಮೈದಾ ಹಿಟ್ಟು ಕಲಸ್ಕೊಳ್ಳೋದು ಅಂದ್ಬಿಟ್ಟು ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕೊಂಡು ಚೆಂದ ಕಲಸ್ಕೊಂಡು, ಅದಾದಮೇಲೆ ಎಣ್ಣೆ ಚೆಂದಾಗಿ ಕಲಸ್ಕೋಬೇಕು. ಎಣ್ಣೆ ಹಾಕೊಂಡು ಸ್ಮೂತಾಗಿ ಬರಬೇಕಲ್ಲ, ಅದಕ್ಕೆ. ಇಲ್ಲಾಂದ್ರೆ ರೊಟ್ಟಿ ಹೆಂಗೆ ಬಂದುಬಿಡ್ತದೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಎಲ್ಲನೂ ಕಲಸಿ ಮುಡುಗ್ದೆ. ಅಯ್ಯೋ, ಏನು ಗೊತ್ತಾ, ಈ ಹಬ್ಬಗಳು ಬತ್ತು ಅಂದರೆ ಹೆಂಗಸ್ರುಗಳ್ಗಂತೂ ನರಿಮ್ಸೆ. ಏನು ಕೆಲಸ ಅಂದರೆ ಕೆಲಸ ಮನೇಲಿ. ಅಯ್ಯೋ ಸಾಕಾದಂಗೆ ಆಯ್ತದೆ. ಏನು ಒಂದು ಮಾಡ್ರೆ ಒಂದು ವಿಧಿ ಇಲ್ಲ. ಸುಮ್ಮನೆ ಹಬ್ಬ ಅನ್ನೋದು ಯಾಕೆ, ಹೆಂಗಸ್ರುಗಳ ಜೀವ ತೆಗಿಯೋಕ್ಕೆ ಹಬ್ಬಗಳಿರೋದು ಅಂತ ಅನಿಸ್ತದೆ ಒಂದೊಂದ್ಸತಿ. ಬೆಳಿಗ್ಗೆ ತಿಂಡಿನೂ ನಾನು ತಿಂದಿದ್ದಿಲ್ಲ, ಊರಿಗೆ ಬಂದು ಊಟ ಮಾಡಿದ್ದು. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ನಮ್ಮೂರಲ್ಲೇ. ಆಮೇಲೆ ಇವಾಗ ಕಾಳು ಬೆಂದೈತೆ, ಬಸ್ಕೊಳ್ಳೋಣ. ಆಮೇಲೆ ಒಬ್ಬಿಟ್ಟೊಂದು ಸಾಂಬಾರು ಏನು ಮಾಡಬೇಕಾಗಿರ್ಲಿಲ್ವಲ್ಲ, ಅದಕ್ಕೆ ಮೀಡಿಯಮಾಗೆ ನೀರ ಕರೆಕ್ಟಾಗಿ ಮುಳುಗಷ್ಟು ಹಾಕೊಂಡಿದ್ದೆ ಅಷ್ಟೇ. ಕರೆಕ್ಟಾಗಿ ಬಂದಿತ್ತು, ಏನು ರಸ ಏನು ಅಷ್ಟೇನು ಬಿಟ್ಟಿರಲಿಲ್ಲ. ನೋಡಿ, ಹಿಂಗೆ ತಲೆ ಒಡೆದ್ರೆ ಸಾಕು, ಜಾಸ್ತಿ ಕಲಸೋಗಂಗೆ ಬೇಯಿಸ್ಬಾರ್ದು. ಆಮೇಲೆ ಏನು ಗೊತ್ತಾ, ಈಗ ವಡೆ ಮಾಡಲಿ ಒಬ್ಬಿಟ್ಟು ಮಾಡಲಿ, ನಾವು ಒಳ್ಳಲ್ಲಿ ಆಡಿಸ್ಕೋಬೇಕು. ವಡೆ ಒಬ್ಬಿಟ್ಟು ಏನು ಮಾಡಿದ್ರು ಅಷ್ಟೇ. ಒಳ್ಳಲ್ಲಿ ಚೆನ್ನಾಗಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಅಂದರೆ ಜಾಸ್ತಿ ಇವಾಗ ಬಳಸೋಕ್ಕಿಲ್ವಲ್ಲ, ಆಗ್ಲಾರು ಬಳಸ್ತಿದ್ದೋ. ಈಗೇನು ಮಿಕ್ಸಿ ಅವೆ, ಎಲ್ಲ ಮಿಕ್ಸಿಲೇ ಮಾಡೋದಲ್ವ. ವಡೆ ಒಬ್ಬಿಟ್ಟು ಮಾತ್ರ ಯಾವಾಗಲೂ ನಾವು ಅಷ್ಟೇ, ನಾವು ರುಬ್ಕೊಳ್ಳೋದೆಲ್ಲ ಒಳ್ಳದೆಲ್ಲ ನಮ್ಮನೆ ನೆಲಕ್ಕೆ ಉಣ್ಸಿದ್ದೀವಿ, ಅದರಲ್ಲಿ ಆಡಿಸ್ಕೊಳ್ಳೋದು. ಈಗ ಕಾಳು ಹಾಕೊಂಡೆ. ಅರ್ಧ kg ತರಿಸಿದೆ ಕಡಲೆಬೇಳೆನ. ಸಾಕಲ್ವ, ಈಗ ನಾವು ಇರೋಕ್ಕಿಲ್ವಲ್ಲ, ನಾವು ಊರಿಗೆ ಹೋಗ್ತಾಯಿದ್ದೀವಿ. ಆಮೇಲೆ ಏನು ಗೊತ್ತಾ, ಊರಿಗೆ ಹೋಗೋ ದಿವ್ಸಕ್ಕಂತೂ ಹೊಟ್ಟೆನೇ ಸೇಕಿಲ್ಲ. ನಿಮ್ಗೆ ಗೊತ್ತಲ್ಲ, ನಿಮಗೂ ಆ ಥರ ಅನುಭವ ಆಗಿರ್ಬೋದು. ಏನೇ ಅಲ್ಲಿ ಅಪ್ಪನ ಮನೆಗೆ ಹೋಗ್ತೀವಿ ಅಂದರೆ ನಿಜಕ್ಕೂ ಊಟನೇ ಸೇರೋಕ್ಕಿಲ್ಲ. ನಾನು ಯಾವಾಗ ಹೋದ್ರೂ ಅಷ್ಟೇ, ಇಲ್ಲಿಂದ ಹಸ್ಕೊಂಡು ಹೋಗೋದು, ಹೋದಷ್ಟು ಸುಸ್ತಾಗಿ ಅಲ್ಲಿ ಊಟ ಮಾಡೋದು. ಅದೇ ಒಂದು ಅಭ್ಯಾಸ ಆಗೋಗೈತೆ ನನಗೆ. ಇವಾಗ ಅರ್ಧ kg ಕಡಲೆಬೇಳೆಗೆ 5 ಚಿಕ್ಕಚ್ಚು ಬೆಲ್ಲ ಹಾಕೊಂಡೆ, 2 ಏಲಕ್ಕಿಕಾಯಿ, ಆಮೇಲೆ ಸ್ವಲ್ಪ ಇದು ಏನಪ್ಪ ಒಣಶುಂಠಿ ಅಷ್ಟು ಹಾಕೊಂಡು ಚೆಂದಾಗಿ ರುಬ್ತಾ ಇದ್ದೀನಿ. ಏನು ಗೊತ್ತಾ, 2 ಸತಿ 3 ಸತಿ ಹಾಕೊಂಡಿದ್ರೆ ಬೇಗ ಆಗೋದೇನೋ, ಎಲ್ಲನೂ ಒಟ್ಟಿಗೆ ಸುರ್ಕೊಬಿಟ್ನ ಬೇಗ ಅಲ್ಲಿ ಅಂದ್ಬಿಟ್ಟು. ಅಯ್ಯೋ, ಏನು ರುಬ್ಬೋದಕ್ಕೆ ಸಾಕಾದಂಗೆ ಆಯಿತು. ಎಲ್ಲ ಕೊನೆಗೆ ಗೊತ್ತಾಗೆ ಏಲಕ್ಕಿ ಶುಂಠಿ ಈಗ ಹಾಕೊಂಡೆ ಮರ್ತ್ಕೊಬಿಟ್ಟಿದೆ ಅಂದ್ಬಿಟ್ಟು ಹಾಕೊಂಡು ರುಬ್ಕೊತಾ ಇದ್ದೀನಿ. ಚೆಂದಾಗಿ ನುಣ್ಣಗಾಗಂಗೆ ರುಬ್ಕೊಂಡು ಆಮೇಲೆ ಶುರು ಮಾಡಬೇಕು. ಏನಪ್ಪ ಅಂದರೆ, ಹಬ್ಬ ಹರಿದಿನಗಳು ಬಂದರೆ ಹೆಂಗಸ್ರುಗಳಿಗೆ ಮಾತ್ರ ನಿಜ ಅಯ್ಯಪ್ಪ, ಏನು ಬೇರೆ ಮಕ್ಳಿಗೆ ಗಂಡಸ್ರುಗಳಿಗೆಲ್ಲ ಸರಿ ಆರಾಮು, ಹೆಂಗಸ್ರುಗಳ್ಗಂತೂ ಹೆವಿ ರಿಸ್ಕು. ನೋಡಿ, ಈಗ ರುಬ್ಬಾಯಿತು. ಈಗ ಒಬ್ಬಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮಾಮೂಲಿ ಎಣ್ಣೆ ಪ್ಯಾಕೆಟ್ ಇರ್ತದಲ್ವ, ಒಟ್ಟಿಗೆ ಪ್ಯಾಸ್ಲಿಗೆ ಬಳಸ್ಬಾರ್ದು ಅಂತಾರೆ. ಇದು ಇನ್ನೇ ಹತ್ರಲ್ಲಿ ಹಾಕೋಕ್ಕದ್ದು. ಅದಕ್ಕೆ ಎಣ್ಣೆ ಪ್ಯಾಕೆಟ್ನ 4 ಭಾಗ ಮಾಡ್ಕೊಂಡು ನಾಲ್ಕು ಮೂಲೆ ಕುಯ್ಕೊಬಿಟ್ಟು ಈಗ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 10-12 ಒಬ್ಬಿಟ್ಟು ಮಾಡಿದೆ. ಅದಾದಮೇಲೆ ಮಿಕ್ಕಿದ್ದ ಫ್ರಿಜ್ಜಲ್ಲಿ ಮಡಗ್ಬಿಟ್ಟು ಬಿಸಿದು ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಂದೆ. ಏಕೆಂದರೆ ಕಡಲೆಬೇಳೆ ಅಲ್ವಾ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ತಂಗ್ಳ ಮಡಿಕೊಂಡು ತಿನ್ನೋಕ್ಕಾಗಿಲ್ಲ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದೆ. ಹೂರಣ ಮತ್ತು ಇದನ್ನ ಮೈದಾ ಹಿಟ್ಟು ಕಲಸಿರ್ತೀವಲ್ಲ, ಅದನ್ನ ಮಾಡ್ಕೊಂಡು ಬಿಸಿ ತಿನ್ನಲಿ ಅಂದ್ಬಿಟ್ಟು. ಆಮೇಲೆ ಏನು ನಮ್ಮ ಮನೆಯವರು ಬಿಟ್ಬಿಟ್ಟು ಬರೋಕ್ಕಷ್ಟೇ, ಅವ್ರೇನು ಅಲ್ಲಿ ಉಳ್ಕೊಳ್ಳೋದಿಲ್ಲ. ಇಲ್ಲಿ ಏನಾದ್ರು ಕೆಲಸ ಇರ್ತವೆ ಅಂದ್ಕೊಂಡು ಯಾವಾಗಲೂ ಅಷ್ಟೇ ಬಂದು ಊಟ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾರಲ್ಲ, ಅದಕ್ಕೇ ಇಲ್ಲಿ ತಿಂತಾರೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೆ. ಒಂದು 10-12 ಒಬ್ಬಿಟ್ಟು ಮಾಡಿದೆ ಅಷ್ಟೇ. ಅದಾದಮೇಲೆ ನಾವು ಇರೋದಿಲ್ವಲ್ಲ ಅಂದ್ಬಿಟ್ಟು ಪುಳಿಯೋಗರೆನೂ ಮಾಡಿದೆ. ಸುಮ್ಮನೆ ಸಾಂಬಾರು ಇತ್ತು, ನೈಟ್ತು ತರಕಾರಿ ಸಾರು. ಆ ಸಾಂಬಾರು ತಿರ್ಗಾ ಮಾಡಿದ್ರೆ ವೇಸ್ಟ್ ಆಯ್ತದೆ. ಇರೋದೇ ಇಬ್ಬರು, ನಮ್ಮ ಮನೆಯವರು ಮೊಸರು ಗಿಸ್ರು ಊಟ ಮಾಡ್ತಾರೆ, ಮತ್ತು
ಪುಳಿಯೋಗರೆ ಸ್ವಲ್ಪ ಮಾಡೋ ಅಂತು ಪುಳಿಯೋಗರೆ ಮಾಡಿಬಿಟ್ಟು ಒಬ್ಬಿಟ್ಟು ಮಾಡಿ ಇಟ್ಟೆ. ಏನವ ಇಲ್ಲ ಒಳ್ಳೇದಕ್ಕದು ಬೇವು ಬೆಲ್ಲ ತಿಂದರೆ ಒಳ್ಳೇದಕ್ಕ ಸುಮ್ತೀನಿ. ಹೆಂಗ ಅನ್ಸೋದು? ಇನ್ನೊಂದು ಬೇಕಾ? ಎಲ್ಲ ಅವ್ರಿಬ್ರು ಇವಾಗ ಸೀರೆ ಹಾಕೊಂಡು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮೂರಲ್ಲೇ ಶಿವನ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗ್ತಾ ಇವಿ. ಈಗ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಆಯಿತು. ಅಯ್ಯೋ ನಾವು ಹೋಗಿದ್ದು ಅಲ್ಲಿ ಹೆಚ್ಚು ಕಮ್ಮಿ 3 ಗಂಟೆ ಆಗಿತ್ತು. ಮತ್ತು ಮನೆಗೆ ಬಂದ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಊಟ ಮಾಡ್ಕೊಂಡು ಊರಿಗೆ ಹೊರಟು ನೋಡಿ. ಈಗ ಖುಷಿಯಿಂದ ಊರಿಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರಲಾ? ಬಾಯ್ ಬಾಯ್, ಟಾಟಾ.